ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇನ್ನು ಈ ಒಂದು ಕೊಲೆ ಆಗಿರುವುದೇ ಬಹಳ ಮುಖ್ಯವಾಗಿ ದರ್ಶನ್ನ ಪರಮಾಪ್ತಿಯಾಗಿ ಗುರುತಿಸಿಕೊಂಡಿರುವಂತಹ ಪವಿತ್ರ ಗೌಡಗೆ 23 ವರ್ಷದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ. ಹೀಗಾಗಿನೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ ಅಲ್ಲಿ ಅತ್ಯಂತ ಬೀಭತ್ಸವಾಗಿ ಕೊಲೆ ಮಾಡಲಾಗಿದೆ. ಇದೇ ಆರೋಪದಲ್ಲಿ ನಟ ದರ್ಶನ್ ಸೇರಿ 19 ಆರೋಪಿಗಳು ಜೈಲಿನಲ್ಲಿದ್ದಾರೆ. ಆದ್ರೆ ಇವೆಲ್ಲ ಕೊಲೆ ಆಗಿರುವಂತದ್ದೇ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಬಂತು ಎನ್ನುವ ವಿಚಾರವಾಗಿ. ಆದ್ರೆ ಈಗ ದರ್ಶನ್ ಪವಿತ್ರ ಗೌಡ ಹೆಸರನ್ನ ಕೇಳ್ತಿದ್ದಂತೆ ಕೆಂಡಾಮಂಡಲವಾಗ್ತಿದ್ದಾರೆ. ಒಂದೇ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ರೂ ಕೂಡ ಪವಿತ್ರ ಗೌಡನನ್ನ ನೋಡ್ಲಿಕ್ಕಾಗಿರ್ಬೋದು, ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ದರ್ಶನ್ ಕಿಡಿಕಾರ್ತಿದ್ದಾರಂತೆ. ಹಾಗಾದ್ರೆ ಯಾಕಿಂಗ್ ಆಯ್ತು? ಇವೆಲ್ಲದರ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡಿ ಬರೋಣ. ಪವಿತ್ರ ಅಂದ್ರೆ ಉರಿದು ಬೀಳ್ತಿದ್ದಾರಂತೆ ನಟ ದರ್ಶನ್. ಪ್ರಾಣ ಸ್ನೇಹಿತೆಯ ವಿರುದ್ಧವೇ ಕಾಟೇರ ಕೆಂಡಾಮಂಡಲವಾಗಿದ್ದಾರೆ. ಪವಿತ್ರರಿಂದ ನನ್ನ ಜೀವನವೇ ಹಾಳಾಯ್ತು ಅಂತ ಕಿಡಿಕಾರ್ತಿದ್ದಾರಂತೆ. ಹೀಗಾಗಿಯೇ ಭೇಟಿಗೆ ಅವಕಾಶವಿದ್ದರೂ ಭೇಟಿಗೆ ನಕಾರ. ನಿಯಮದ ಪ್ರಕಾರ ಒಂದೇ ಕೇಸ್ನಲ್ಲಿ ಜೈಲಿನಲ್ಲಿದ್ರೆ ಭೇಟಿಗೆ ಅವಕಾಶ ಇದೆ. ಈ ನಿಯಮದ ಬಗ್ಗೆ ದರ್ಶನ್ಗೆ ತಿಳಿಸಿರೋ ಜೈಲಿನ ಸಿಬ್ಬಂದಿ. ಆದ್ರೂ ಪವಿತ್ರ ಗೌಡ ಭೇಟಿಗೆ ಒಪ್ಪದ ನಟ ದರ್ಶನ್. ನೋಡ್ಬೇಕು ಅಂತ ಪವಿತ್ರ ಹೇಳಿದ್ರು ನೋ ಎಂದ್ರಂತೆ ದರ್ಶನ್. ಪವಿತ್ರ ಜಿಮ್ ಟ್ರೈನರ್ ಸಮತಾರಿಂದಲೂ ದರ್ಶನ್ ಸಂಧಾನ ಕೂಡ ಆಗ್ತಾ ಇದೆ. ಯಾರ ಮಾತಿಗೂ ಭಕ್ತಿ ಇಲ್ವಂತೆ ನಟ ದರ್ಶನ್. ಪವಿತ್ರ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಅಂತ ಹಠ ಹಿಡಿತಾ ಇದ್ದಾರಂತೆ ದರ್ಶನ್. ದಿನದಿಂದ ದಿನಕ್ಕೆ ತಿರುವು ಪಡ್ಕೊಳ್ತಾ ಇದೆ ದರ್ಶನ್ ಅವರ ಈ ಪ್ರಕರಣ. ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರು ಎನ್ನುವಂತ ವಿಚಾರವಾಗಿನೇ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ ಅಲ್ಲಿ ಅತ್ಯಂತ ಭೀಕರವಾಗಿ ಕೊಲೆಯಾಗಿದೆ. ಇದೇ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತದ್ದು ಪವಿತ್ರ ಗೌಡ A1 ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೆ ಇತ್ತ ಈಗ ಈ ಎಲ್ಲ ಪ್ರಕರಣ ಆದ್ಮೇಲೆ ತನ್ನ ಪರಮಾಪ್ತಿ ಆಗಿರುವಂತಹ ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ದರ್ಶನ್ ಕೆಂಡಾಮಂಡಲವಾಗ್ತಿದ್ದಾರೆ. ಇನ್ನು ಪವಿತ್ರ ಗೌಡ ಜೈಲ್ನಲ್ಲಿ ನೋಡ್ಬೇಕು ಅಂತ ಹೇಳಿದ್ರು ಕೂಡ ದರ್ಶನ್ ಕಿಡಿಕಾರ್ತಿದ್ದಾರಂತೆ. ಇನ್ನು ಒಂದೇ ಜೈಲ್ನಲ್ಲಿ ಇದ್ರೂ ಕೂಡ ದರ್ಶನ್ ಇದಕ್ಕೆ ಒಪ್ತಾ ಇಲ್ಲ. ಇನ್ನು ಪವಿತ್ರ ಗೌಡ ಸ್ವತಃ ತಾನೇ ದರ್ಶನನ್ನ ಭೇಟಿ ಮಾಡಬೇಕು, ಮಾತನಾಡಬೇಕು ಅಂದ್ರೂ ಕೂಡ ದರ್ಶನ್ ಇದಕ್ಕೆ ಒಪ್ತಾ ಇಲ್ಲ. ಇನ್ನು ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ದರ್ಶನ್ ಕೆಂಡಾಮಂಡಲವಾಗ್ತಿದ್ದಾರೆ. ಇನ್ನು ನಿಯಮದ ಪ್ರಕಾರ ಒಂದೇ ಕೇಸ್ನಲ್ಲಿ ಜೈಲಿನಲ್ಲಿದ್ರೆ ನೋಡುವಂತ ಅವಕಾಶವಿದೆ. ಈ ಒಂದು ನಿಯಮದ ಬಗ್ಗೆ ಜೈಲಿನ ಸಿಬ್ಬಂದಿ ದರ್ಶನ್ಗೆ ಹೇಳಿದ್ರಂತೆ. ಈತ ಪವಿತ್ರ ಗೌಡ ದರ್ಶನನ್ನ ಭೇಟಿ ಮಾಡಬೇಕು, ಮಾತನಾಡಬೇಕು, ನೋಡ್ಬೇಕು ಅಂತ ಹೇಳಿದ್ರು ಕೂಡ ದರ್ಶನ್ ಇದಕ್ಕೆ ಒಪ್ತಾ ಇಲ್ಲ. ಆತ ಪವಿತ್ರ ಗೌಡ ಆಪ್ತಿಯಾಗಿರುವಂತಹ ಸಮತ ಜಿಮ್ ಟ್ರೈನರ್ ಆಗಿದ್ದಾರೆ. ಸಮತ ಬಂದು ದರ್ಶನನ್ನ ಭೇಟಿ ಮಾಡಿದ್ದಾರೆ. ಆದ್ರೆ ಪವಿತ್ರ ಗೌಡನನ್ನ ಭೇಟಿ ಮಾಡಲಿಲ್ಲ. ಆದ್ರೆ ಭೇಟಿಯ ವೇಳೆ ಏನಾಗಿದೆ, ಏನು ಮಾತುಕತೆ ಆಗಿದೆ? ಇತ್ತ ದರ್ಶನ್ ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ಕಿಡಿಕಾರ್ತಿದ್ದಾರೆ. ಬಿಲ್ಕುಲ್ ಆಗಿ ಹಠ ಹಿಡಿತಿದ್ದಾರೆ ಪವಿತ್ರ ಗೌಡನ ಭೇಟಿ ಆಗಲ್ಲ ಅಂತ. ಹಾಗಾದ್ರೆ ಏನಾಗ್ತಾ ಇದೆ? ಇನ್ನಷ್ಟು ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು. ಈ ಒಂದು ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗದೆ.